ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರುವುದಾದರೆ ಈ ಗಣತಿಯ ಗುದ್ದಾಟ 24ನೇ ತಾರೀಕುವರೆಗೂ ಕೂಡ ನಡೆಯಲಿದೆ. ರಾಜ್ಯದಲ್ಲಿ ನಾಳೆಯೂ ನಡೆಯುತ್ತೆ ಸಮೀಕ್ಷೆ. ಭಾನುವಾರ ಕೂಡ ಬಾಕಿ ಉಳಿದ ಮನೆಗಳ ಸರ್ವೆ ಕಾರ್ಯ ನಡೆಯುತ್ತೆ. ಒಟ್ಟಾರೆ ರಾಜ್ಯದಾದ್ಯಂತ ನಾವು ನೋಡ್ತಾ ಹೋಗೋದಾದ್ರೆ 95.20% ಕುಟುಂಬಗಳ ಸಮೀಕ್ಷಾ ಪ್ರಕ್ರಿಯೆ ನಡೆದಿದೆ. ಇನ್ನು 7 ರಿಂದ 8 ಲಕ್ಷ ಮನೆಗಳ ಗಣತಿ ಪ್ರಕ್ರಿಯೆ ಬಾಕಿ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಮತ್ತೆ ಅವಧಿ ವಿಸ್ತರಿಸುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಇವತ್ತು ಅಥವಾ ನಾಳೆ ವಿಸ್ತರಣೆಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ರಾಜ್ಯದಲ್ಲಿ ನಾಳೆ ಕೂಡ ಸಮೀಕ್ಷೆ ಮುಂದುವರಿಯುತ್ತೆ. ಮಾತ್ರವಲ್ಲ, ಭಾನುವಾರ ಕೂಡ ಬಾಕಿ ಉಳಿದ ಮನೆಗಳ ಸಮೀಕ್ಷಾ ಪ್ರಕ್ರಿಯೆ ನಡೆಯುತ್ತೆ. ಈಗಾಗಲೇ ನೀವು ಗಣತಿಗೆ ಸಂಬಂಧಪಟ್ಟಂತೆ ಪುರುಷರು 6 ಗಂಟೆವರೆಗೂ ಕೂಡ ಸಮೀಕ್ಷೆ ಮಾಡಬೇಕು, ಪುರುಷರು 9 ಗಂಟೆ ರಾತ್ರಿವರೆಗೂ ಮಾಡಬೇಕು, ಮಹಿಳೆಯರು 6 ಗಂಟೆಗೆ ಸಮೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ ಗಣತಿದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದನ್ನು ನೀವು ಗಮನಿಸಿದ್ರಿ. ನಿರಂತರವಾಗಿ ನಡೀತಾ ಇರುವಂಥ ಸಮೀಕ್ಷಾ ಪ್ರಕ್ರಿಯೆ ಇದು. ಅಂದಾಜು 95% ಸಮೀಕ್ಷೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 7 ರಿಂದ 8 ಲಕ್ಷ ಮನೆಗಳು ಬಾಕಿ ಇದೆ ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಇವತ್ತು ಅಥವಾ ನಾಳೆ ವಿಸ್ತರಣೆಯ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ 24ರವರೆಗೂ ಕೂಡ ಸಮೀಕ್ಷೆ ನಡೆಯುತ್ತೆ. ಜಿಬಿಎ ವ್ಯಾಪ್ತಿಯಲ್ಲಿ 17.20 ಲಕ್ಷ ಮನೆಗಳ ಸಮೀಕ್ಷಾ ಪ್ರಕ್ರಿಯೆ. ಬೆಂಗಳೂರಿನಲ್ಲಿ ರಾತ್ರಿಯೂ ಸಮೀಕ್ಷೆಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ನಾನಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ನೀವು ಗಮನಿಸಿದ್ರಿ. ಬೆಂಗಳೂರಿನಲ್ಲಿ 37.34% ಮಾತ್ರ ಸಮೀಕ್ಷೆ ಪೂರ್ಣಗೊಂಡಿದೆ. ಸೊ ಹಾಗಾಗಿ ಅಂತಿಮವಾಗಿ ಸಮೀಕ್ಷೆ ಆಗಬೇಕು ಅನ್ನೋದಾದರೆ ರಾತ್ರಿ 9 ಗಂಟೆವರೆಗೂ ಕೂಡ ಪುರುಷ ಗಣತಿದಾರರು ಈ ಗಣತಿಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗತ್ತೆ. ನೋಡಿ, ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಅವಧಿ ವಿಸ್ತರಣೆ ಆಗತ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸುತ್ತೆ. ಕಾರಣ, ಬೆಂಗಳೂರು ವಿಚಾರಕ್ಕೆ ಬರುವುದಾದರೆ ನೋಡಿ, 37.34% ಸಮೀಕ್ಷೆ ಪೂರ್ಣಗೊಂಡಿದೆ. ಇನ್ನು ರಾಜ್ಯಾದ್ಯಂತ 95.20% ಆಗಿರುವಂಥದ್ದು, ಅಂದರೆ ಕುಟುಂಬಗಳ ಆಧಾರದಲ್ಲಿ ನಾವು ನೋಡೋದಾದರೆ ಇನ್ನು 7 ರಿಂದ 8 ಲಕ್ಷಗಳ ಮನೆಗಳ ಗಣತಿ ಪ್ರಕ್ರಿಯೆ ಬಾಕಿ ಇದೆ ಅನ್ನೋದಾದರೆ ಸಮಯ ವಿಸ್ತರಣೆ ಮಾಡಲೇಬೇಕಾಗತ್ತೆ, ದಿನಾಂಕವನ್ನು ವಿಸ್ತರಣೆ ಮಾಡಲೇಬೇಕಾಗತ್ತೆ. ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸುವುದಕ್ಕೆ ಸರ್ಕಾರ ವಿಸ್ತರಿಸಿದ ಅವಧಿ 18ಕ್ಕೆ ಇವತ್ತಿಗೆ ಅಂತ್ಯಗೊಳ್ಳುತ್ತೆ. ಆದರೆ ಸಮೀಕ್ಷೆ ಇನ್ನೂ ಅಪೂರ್ಣ. ಹಾಗಾಗಿ ಮಗದೊಮ್ಮೆ ಚರ್ಚೆಯನ್ನು ನಡೆಸಿ ಆ ಸಮೀಕ್ಷಾ ಅವಧಿಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಈಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸ್ವತಃ ಗಣತಿದಾರರು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಅದಕ್ಕೆ ಪೂರ್ವ ಸಿದ್ಧತೆ ಅನ್ನೋದು ಸರಿಯಾದ ರೀತಿಯಲ್ಲಿ ಇರಬೇಕು ಅಂತ ಹೇಳೋದು. ಈಗ ದಸರಾ ಹಾಲಿಡೇಸ್, ಗಣತಿಯಲ್ಲಿ ಬಹಳ ಎಕ್ಸ್ಪರ್ಟ್ ಇರುವಂಥ ಸಿಬ್ಬಂದಿಯನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ಆರಂಭದಲ್ಲೇ ಆದಂಥ ಕೆಲವೊಂದು ಸಮಸ್ಯೆಗಳನ್ನು ನಾವು ಇಲ್ಲ ಅಂತ ಹೇಳೋದಕ್ಕೆ ಅಸಾಧ್ಯ. ಯಾಕಂದರೆ ಅಷ್ಟರ ಮಟ್ಟಿಗೆ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂತು. ಈಗ 95.37% ಸಮೀಕ್ಷೆ ಪ್ರಕ್ರಿಯೆ ಆಗಿದೆ ಅನ್ನೋದಾದರೆ, ಈ ಸಮೀಕ್ಷೆ ಆದ ನಂತರ ಎಷ್ಟು ಅಪಸ್ವರ ಬರುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಸಮೀಕ್ಷೆ ಅಂದಾಗ ಪರಿಪೂರ್ಣ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಹುತೇಕ ಈ ಸಲ ಗಣತಿ ಪ್ರಕ್ರಿಯೆಯಲ್ಲಿ ಸಮೀಕ್ಷೆಯಲ್ಲಿ ಭಾಗಿಯಾಗದ ಕುಟುಂಬಗಳ ಸಂಖ್ಯೆ ಕೂಡ ಹೆಚ್ಚಿದೆ. ಇದನ್ನು ನಾವು ಕೂಡ ಗಮನಿಸಬೇಕಾಗತ್ತೆ. ನೋಡಿ, ರಾಜ್ಯಾದ್ಯಂತ 7 ರಿಂದ 8 ಲಕ್ಷ ಮನೆಗಳು ಇನ್ನೂ ಕೂಡ ಬಾಕಿ ಇದ್ದಾವೆ. ಸೊ ಸಂಜೆ 6 ಗಂಟೆವರೆಗೂ ಕೂಡ ಸಮೀಕ್ಷೆಯನ್ನು ಮಾಡ್ತಾಯಿದ್ರು. ಇದೀಗ ನೋಡಿ, ಆ ನೀತಿ ನಿಯಮಗಳನ್ನು ಕೂಡ ಬದಲಿಸ್ಕೊಂಡಿದ್ದಾರೆ. 6 ಗಂಟೆವರೆಗೂ ಮಹಿಳಾ ಗಣತಿದಾರರು, 9 ಗಂಟೆವರೆಗೂ ಕೂಡ ಪುರುಷ ಗಣತಿದಾರರು ಭಾಗಿಯಾಗಬೇಕು ಅಂಥೇಳಿ. ಹಾಗಾಗಿ ಏನಾದರೂ ಸಮಯ ವಿಸ್ತರಣೆ ಮಾಡ್ತಾರೆ, ನೋಡಬೇಕು.